ಚಿಚುಕಾಗೆಯ ಜೀವನ. ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ವ್ಯವಸಾಯನ ನಂಬಿ ಜೀವನ ಬಾಳ್ತಾ ಇದ್ರು. ಹೋದ ವರ್ಷ ಕೂಡ ಅವರು ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದ್ರಿಂದ ಅದರಲ್ಲಿ ಸಿಕ್ಕಿದ ಹಣದಲ್ಲಿ ಎಲ್ರೂ ಸಂತೋಷವಾಗಿದ್ರು. ಇವಾಗ ಅವರು ಹೊಸ ಬೆಳೆ ಹಾಕಿದ್ರು. ಲೂಸಿ, ಮಹಿ, ಚೋಟು, ಟುನಿ ಇವರೆಲ್ಲರ ಜೊತೆ ಚಿಚುಕಾಗೆ ಕೂಡ ಅವಳ ತೋಟದಲ್ಲಿ ಚೆನ್ನಾಗಿ ತರಕಾರಿಗಳನ್ನ ಬೆಳೆಸ್ತಾ ಇದ್ಲು. ಹೀಗಿರುವಾಗ ಪಕ್ಷಿಗಳು ಎಲ್ರಿಗೂ ಕೂಡ ಆ ವರ್ಷ ಒಳ್ಳೆ ಲಾಭ ಸಿಕ್ಕಿತ್ತು. ಆದ್ರೆ ಚಿಚುಕಾಗೆಯ ಹೊಲದಲ್ಲಿ ಬೆಳೆದ ಬೆಳೆಗೆ ಅವತ್ತು ಡಿಮ್ಯಾಂಡ್ ತುಂಬಾ ಜಾಸ್ತಿ ಇರೋದ್ರಿಂದ ಅವಳು ಸ್ವಲ್ಪನೂ ಅಂದ್ಕೊಳ್ದೆ ಇರುವ ಅಷ್ಟು ಹಣ ಅವಳಿಗೆ ಲಾಭವಾಗಿ ಸಿಕ್ಕಿತ್ತು. ಅಂದ್ರೆ ಒಂದೇ ದಿನದಲ್ಲಿ ಚಿಚುಕಾಗೆ ಆ ಊರಿನಲ್ಲಿ ದೊಡ್ಡ ಶ್ರೀಮಂತೆಯಾದ್ಲು. ಎಲ್ರೂ ಸಂಪಾದನೆ ಮಾಡಿದ ಹಣದಲ್ಲಿ ಅವ್ರಿಗೋಸ್ಕರ ಮನೆ, ಒಡವೆ, ಏನೇನೋ ಆಸ್ತಿಗಳನ್ನೆಲ್ಲ ತಗೊಂಡ್ರು. ಆದ್ರೆ ಚಿಚುಕಾಗೆ ಮಾತ್ರ ಇನ್ನೂ ಅವಳ ಹಳೆಯ ಮನೆಯಲ್ಲೇ ಇದ್ಲು. ಅವಳು ಸಂಪಾದನೆ ಮಾಡಿದ ಅಷ್ಟು ಹಣನ ಅವಳು ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ರಹಸ್ಯವಾಗಿ ಹಾಗೇನೇ ಇತ್ತು. ಒಂದಿನ ಬೆಳಿಗ್ಗೆ ಸಮಯ ಟುನಿ, ಚೋಟು, ಮಹಿ ಹಾಗೂ ಲೂಸಿ 4 ಜನನು ಅವ್ರವ್ರ ಹೊಲದಲ್ಲಿ ನಿಂತ್ಕೊಂಡಿದ್ದಾಗ ಆವಾಗ್ಲೇ ಚಿಚ್ಚು ಅಲ್ಲಿಗೆ ಬಂದ್ಲು. ಆವಾಗ ಎಲ್ರೂ ಚಿಚ್ಚುನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚ್ಚು, ಮತ್ತೆ ಹರಿದೋದ ಹಳೆ ಸೀರೆಯನ್ನೇ ಕಟ್ಕೊಂಡು ಹೊಲಕ್ಕೆ ಬಂದಿದೀಯಾ? ಈ ಸಲ ಯಾರಿಗೂ ಇಲ್ಲದಷ್ಟು ನಿನಗೆ ಲಾಭ ಅಧಿಕವಾಗಿ ಬಂದಿದೆಯಾ ಅಲ್ವಾ? ನಿನಗೆ ಹಾಕೊಳ್ಬೇಕು ಅಂತ ಒಂದ್ ಚಿನ್ನ ಕೂಡ ತಗೊಳ್ಳಿಲ್ವಾ? ಹೌದು ಚಿಚ್ಚು, ನೋಡು, ನನಗೆ ಬಂದ ಲಾಭದಲ್ಲಿ ನಾನು 3 ಅಂತಸ್ತಿನ ಮನೆಯನ್ನು ಕಟ್ಕೊಂಡೆ. ಹಳೆ ಮನೆ ಬೇಡ ಅಂತಾನೆ ಹೊಸ ಮನೆ ಕಟ್ಕೊಂಡಿದ್ದು. ಅದು ಮಾತ್ರನ ಚಿನ್ನಾಭರಣಗಳನ್ನು ಕೂಡ ತಗೊಂಡೆ. ಆದ್ರೆ ನೀನ್ ಮಾತ್ರ ಏನು ಹಳೆ ಸೀರೆ ಉಟ್ಕೊಂಡು ಚಿನ್ನ ಕೂಡ ತಗೊಳ್ದೆ ಇನ್ನು ಹಾಗೆ ಬಡವಿಯ ಹಾಗೆ ಇದ್ದೀಯಾ? ಆವಾಗ ಮಹಿ ನಗುತ್ತಾ, ಹೌದು ಚೋಟು, ಈ ಚಿಚ್ಚು ಜಿಪುಣಿ ಅಂತ ನಮಗೆ ಮೊದ್ಲೇ ಗೊತ್ತು ತಾನೆ. ಇವಳು ಆ ಹಣವನ್ನು ತಲೆಗೆ ದಿಂಬಿಯಾಗಿ ಮಾಡ್ಕೊಂಡು ಇಟ್ಕೊಂಡು ಮಲ್ಕೋತಾಳ ಏನೋ. ಏನ್ ಚಿಚ್ಚು, ನೀನು ಹೊಸ ಮನೆನೂ ಕಟ್ಲಿಲ್ಲ, ಹಳೆ ಮನೆಗೆ ಬಣ್ಣ ಆದ್ರೂ ಬಳ್ದಿರ್ಬೋದಲ್ವಾ? ಅಷ್ಟೊಂದು ಹಣನ ಇಟ್ಕೊಂಡು ನೀನು ಏನ್ ಮಾಡ್ತೀಯ ಹೇಳ್ ನೋಡೋಣ. ಹೌದು ಚಿಚ್ಚು, ನಾನು ನನ್ನ ಹಳೆಯ ಕಾರನ್ನು ಮಾರಾಟ ಮಾಡಿ ಇವಾಗ ಬಂದ ಲಾಭದಲ್ಲಿ ಹೊಸ ಕಾರ್ನ ಕೂಡ ತಗೊಂಡಿದ್ದೀನಿ. ನೀನ್ ಕೂಡ ಹೊಸ ಕಾರ್ನ ತಗೋಬೋದಲ್ವಾ? ಅವಾಗ ಹೊಲಕ್ಕೆ ನಡ್ಕೊಂಡ್ಬರುವ ಕೆಲ್ಸ ತಪ್ಪುತ್ತೆ. ಅಷ್ಟೊಂದು ಹಣನ ಇಟ್ಕೊಂಡು ನೀನು ಏನ್ ಮಾಡ್ತೀಯ ಹೇಳು? ಆವಾಗ ಚಿಚುಕಾಗೆ ತುಂಬಾ ಪ್ರಶಾಂತದಿಂದ ನಗುತ್ತಾ, ಹೌದು ಗೆಳೆಯರೇ, ನೀವು ಎಲ್ಲರೂ ಹೊಸ ಕಾರು, ಚಿನ್ನ ಎಲ್ಲವನ್ನೂ ತಗೊಂಡಿದ್ದೀರಾ ಅಂತ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಆದ್ರೆ ಹಣ ಇದೆ ಅಂತ ನಾನು ದರ್ಬಾರಾಗಿ ಖರ್ಚು ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನ್ ಜೊತೆ ಇರುವ ಹಣವನ್ನು ಯಾವಾಗ ಹೇಗೆ ಉಪಯೋಗ ಮಾಡ್ಬೇಕು ಅಂತ ನಾನು ಮೊದ್ಲೇ ಮುಂದಾಲೋಚನೆ ಮಾಡಿಟ್ಟಿದ್ದೀನಿ. ಆವಾಗ ಟುನಿಗುಬ್ಬಚ್ಚಿ, ಏನು, ಹಣವನ್ನು ಕೂಡಿಟ್ಟಿದೀಯಾ? ಅದೇನು ಹಣವನ್ನು ಕೂಡಿಡೋದು? ಹಣ ಇರುವಾಗ ದರ್ಬಾರಾಗಿ ಖರ್ಚು ಮಾಡ್ಕೊಂಡು ಸಂತೋಷವಾಗಿ ಇಡ್ಬೇಕು ತಾನೆ. ಸರಿ, ಹಣವನ್ನು ಎಲ್ಲಿ ಕೂಡಿಟ್ಟಿದೀಯಾ? ನಾವು ಗೆಳೆಯರು ತಾನೆ, ನಮಗೆ ಹೇಳಲ್ವಾ? ಚಿಚ್ಚು ಟಾಪಿಕ್ ನ ಡೈವರ್ಟ್ ಮಾಡಿದ್ಲು. ತುನಿ, ಅದೆಲ್ಲ ನಿಮಗೆ ಬೇಡದಿರುವ ಅವಶ್ಯಕತೆ ಇರುವ ಕೆಲಸ. ನನಗೆ ಹೊಲದಲ್ಲಿ ಕೆಲಸ ಇದೆ. ಸರಿ, ನಾನಿನ್ನು ಹೊರಡ್ತೀನಿ. ಸಮಯ ಬರುವಾಗ ಏನು ಎಂತ ಅಂತ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಚಿಚುಕಾಗೆ ಹಣದ ರಹಸ್ಯನ ಏನು ಹೇಳದೆ ಅಲ್ಲಿಂದ ಅವಳ ಪಾಡಿಗೆ ಹೋದ್ಲು. ಅವಳಲ್ಲಿಂದ ಹೋದ್ಮೇಲೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಅವಳ ಮೇಲೆ ತುಂಬಾನೇ ಕೋಪದಲ್ಲಿದ್ರು. ಅವಳ ಬಗ್ಗೆನೆ ಎಲ್ರು ತಪ್ಪಾಗಿ ಮಾತಾಡ್ತಿದ್ರು. ನೋಡ್ದ ತುನಿ, ಅವಳಿಗೆ ಎಷ್ಟೊಂದು ದುರಂಕಾರ. ಅಷ್ಟೊಂದು ಹಣ ಬಂದ ತಕ್ಷಣ ನಾವೆಲ್ಲ ಅವಳ ಕಣ್ಣಿಗೆ ಕಾಣದಿಲ್ವಾ? ನಾವು ಸಾಲ ಕೇಳ್ತೀವಿ ಅಂತ ಆ ಹಣನ ನಮಗ್ ಗೊತ್ತಿಲ್ದೆ ಔಸಿಟ್ಟಿರ್ಬೇಕು ಇವಳು. ಹೌದು ತುನಿ, ಇವಳು ಜಿಪುಣಿ ಅಲ್ವಾ? ಅದಕ್ಕೇನೆ ಹಣವನ್ನು ಖರ್ಚು ಮಾಡದೆ ಭದ್ರವಾಗಿ ತೆಗ್ದಿಟ್ಟಿರ್ಬೇಕು. ಅದಕ್ಕೇನೆ ಆ ಅಂಚಿನ ಮನೆಯಲ್ಲೇ ಜೀವನ ಸಾಗಿಸ್ತಾ ಇದ್ದಾಳೆ, ಎಲ್ಲಾದ್ರೂ ಔಸಿಟ್ಟಿರ್ತಾಳೆ. ಅವಳ ಬಗ್ಗೆ ಯಾಕೆ ಇನ್ನು ನಾವು ಮಾತಾಡ್ಬೇಕು? ನಮ್ಮ ಬಂಗ್ಲೆ ಎಲ್ಲ ನೋಡಿ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾಳೆ, ಆದ್ರೆ ಹೊರಗಡೆ ತೋರಿಸ್ತಾ ಇಲ್ಲ ಅಷ್ಟೇ. ಹೀಗೆ ದೊಡ್ಡವರು ಎಲ್ರು ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಊರೊಳಗಡೆ ಚಿಕ್ಕ ಮಕ್ಕಳು ಆಟಾಡ್ತಾ ಇದ್ದಾಗ ಬುಜ್ಜಿ, ಗುಬ್ಬಚ್ಚಿ ಹಾಗೂ ಬನ್ನು ಇಬ್ರು ಸೇರಿ ಚಿನ್ನನ ತಮಾಷೆ ಮಾಡ್ತಾ ಇದ್ರು. ಆವಾಗ ಬುಜ್ಜಿ ನಗುತ್ತಾ, ಲೇ ಚಿನ್ನು, ನಿಮ್ಮಮ್ಮನಿಗೆ ಎಲ್ಲರ್ಕಿಂತ ಅಧಿಕ ಲಾಭ ಬಂತಲ್ವಾನು? ನಿನಗೆ ಹೊಸ ಬ್ಯಾಗು, ಹೊಸ ವಿಡಿಯೋ ಗೇಮ್ ನ ತೆಗೆದುಕೊಟ್ಟಿಲ್ವಾ? ನಮ್ಮಮ್ಮ ನೋಡು, ನನಗೆ ಹೊಸ ವಿಡಿಯೋ ಗೇಮ್ ನ ತೆಗೆದುಕೊಟ್ಟಿದ್ದಾರೆ. ನಾನು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀನಿ ನೋಡು. ಹೌದು ಕಣ ಚಿನ್ನು, ನಮ್ಮಮ್ಮ ಕೂಡ ನನಗೆ ಹೊಸ ಸೈಕಲ್ ನ ತೆಗೆದುಕೊಟ್ಟಿದ್ದಾರೆ. ನಿಮ್ಮಮ್ಮನಿಗೆ ಲಕ್ಷಗಟ್ಲೆ ಲಾಭ ಬಂತಲ್ವಾ? ನಿಮ್ಮಮ್ಮ ನಿನಗೆ ಏನು ತೆಗೆದುಕೊಟ್ಟಿಲ್ವಾ? ಅಷ್ಟೊಂದು ಹಣನ ಏನೋ ಮಾಡಿದ್ರು. ಚಿನ್ನಕ್ಕಾಗಿ ತುಂಬಾ ಬೇಜಾರಿಂದ, ಅದು ಏನು ಎಂತ ಅಂತ ನನಗೆ ಏನು ಗೊತ್ತಿಲ್ಲ ಕಣೋ. ಆದ್ರೆ ನಮ್ಮಮ್ಮ ನನಗೆ ಏನು ತೆಗೆದುಕೊಟ್ಟಿಲ್ಲ. ಅಷ್ಟೊಂದು ಹಣನ ಎಲ್ಲಿಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಕಣೋ. ಆವಾಗ ಬುಜ್ಜಿ,
ಏನೋ ಚಿನ್ನು, ನೀನು ನಿಮ್ಮಮ್ಮನಿಗೆ ಸ್ವಂತ ಮಗ ತಾನೆ? ನಿನ್ ಜೊತೆನೂ ನಿಮ್ಮಮ್ಮ ಯಾವ ವಿಚಾರದ ಬಗ್ಗೆ ಕೂಡ ಹೇಳಿಲ್ವಾ? ನಿಮ್ಮಮ್ಮ ತುಂಬಾ ಜಿಪ್ಪಣಿ ಕಣ, ಅದಕ್ಕೆ ಅದೇ ಹಳೆಯ ಆ ಅಂಚಿನ ಮನೆಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಕೊಂಡಿದ್ದೀರಾ. ಲೇ, ನಿಮ್ಮಮ್ಮ ಆ ಹಣವನ್ನೆಲ್ಲ ಕೂಡಿಟ್ಟು ನಾಳೆ ನಿನ್ನ ಸಿಟಿಯಲ್ಲಿ ದೊಡ್ಡ ಬೋರ್ಡಿಂಗ್ ಸ್ಕೂಲಲ್ಲಿ ಸೇರಿಸ್ತಾರೋ ಏನೋ ತಿಳ್ಕೊಳ್ಳೋ. ಫ್ರೆಂಡ್ಸ್ ಎಲ್ರು ತಮಾಷೆ ಮಾಡಿದನ್ನ ನೋಡಿ ಚಿನ್ನಿಗೆ ತುಂಬಾ ಕೋಪ ಬಂತು. ಅವನು ಅಲ್ಲಿಂದ ಎದ್ದು ಅವನ ಮನೆಗೆ ಬಂದ. ಮನೆಯಲ್ಲಿ ಚಿಚುಕಾಗಿ ಅಡಿಗೆ ಮಾಡೋದಕ್ಕೋಸ್ಕರ ತರಕಾರಿ ಕಟ್ ಮಾಡ್ತಾ ಇದ್ಲು. ಬಾಗಿಲನ್ನ ಜೋರಾಗಿ ತಳ್ಳಿ ಚಿನ್ನಕ್ಕಾಗಿ ಮನೆಯೊಳಗಡೆ ಬಂದ್ ಕೂತ್ಕೊಂಡ. ಅವಾಗ ಚಿನ್ನು ಕೋಪದಿಂದ, ಅಮ್ಮ, ಏನಮ್ಮ ಊರಲ್ಲಿರೋರೆಲ್ಲ ನನ್ನ ತಮಾಷೆ ಮಾಡಿ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ನಿಮಗೆ ಲಕ್ಷಗಟ್ಲೆ ಲಾಭ ಬಂತಲ್ವಾ? ಆ ಹಣವನ್ನೆಲ್ಲ ಎಲ್ಲಮ್ಮ ಕೂಡಿಟ್ಟಿದ್ದೀರಾ? ಆ ಹಣವನ್ನು ಕೂಡಿಟ್ಟು ಏನಮ್ಮ ಮಾಡ್ತೀರಾ? ಆವಾಗ ಚಿಚುಕಾಗೆ, ಯಾಕಪ್ಪ ಚಿನ್ನು ಅಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀಯಾ? ಯಾರಾದ್ರೂ ಏನಾದ್ರೂ ಹೇಳಿದ್ರ? ಯಾರು ಏನೇ ಹೇಳಿದ್ರು ನೀನು ಬೇಜಾರ್ ಮಾಡ್ಬೇಡ. ನಾವ್ ಹೀಗೆ ಇದ್ರೆ ಅವ್ರಿಗೇನಂತೆ? ಚಿನ್ನುಕಾಗೆ ಅಳುತ್ತಾ, ಅಮ್ಮ, ನನ್ನ ಸಮಾಧಾನ ಮಾಡ್ಬೇಡಿ. ಮೊದ್ಲು ನನಗೆ ಉತ್ತರ ಹೇಳಿ ಅಮ್ಮ. ಊರಲ್ಲಿರೋರೆಲ್ಲ ಹೊಸ ಮನೆ, ಕಾರು, ಚಿನ್ನ, ಬಂಗ್ಲೆ ಅಂತ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಆದ್ರೆ ನಾವು ಇನ್ನು ಈ ಹಳೆ ಹಂಚಿನ ಮನೆಯಲ್ಲೇ ಇದ್ದೀವಿ. ಅಷ್ಟೊಂದು ಹಣನ ಗುಂಡಿ ತೆಗೆದು ಎಲ್ಲಾದ್ರೂ ಮುಚ್ಚಿಟ್ಟಿದ್ದೀರಾ? ಆವಾಗ ಚಿಚುಕಾಗೆ ನಗುತ್ತಾ ಚಿನ್ನನ ನೋಡಿ, ಅಯ್ಯೋ ಹುಚ್ಚು ಮಗನೇ, ನಾನು ಗುಂಡಿ ತೆಗ್ದು ಹಣವನ್ನ ಅದ್ರೊಳಗೆ ಕೂಡಿಟ್ಟಿಲ್ಲ ಕಣೋ. ಗುಂಡಿ ತೆಗ್ದು ಅದ್ರೊಳಗೆ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಿನ್ಗೆ ಹೇಗೆ ಹೇಳೋದು ಅಂತ ಅರ್ಥ ಆಗಿಲ್ಲ. ಇವಾಗ ನೀನ್ ಕೇಳ್ದೆ ಅಂತ ನಿನ್ಗೆ ಹೇಳ್ತಾ ಇದ್ದೀನಿ. ಆವಾಗ ಚಿನ್ನಕ್ಕಾಗೆ ಆಶ್ಚರ್ಯದಿಂದ, ಅಮ್ಮ, ಹೊಸ ಪ್ರಪಂಚನ? ಏನಮ್ಮ ಅದು? ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನಾನು ಸಿಟಿಗೆ ಹೋಗಿದ್ದೆ ಅಲ್ಲ, ಅಲ್ಲಿಯ ಸಂತೆಯಲ್ಲಿ ಎಲ್ಲರೂ ಮಾತಾಡ್ಕೊಂಡ್ರು. ಸಿಟಿಯಲ್ಲಿ ವಾತಾವರಣದ ಬಗ್ಗೆ ಹೇಳ್ತಾ ಇದ್ರು. ಇನ್ನು 2-3 ದಿನದಲ್ಲಿ ಭೂಮಿಯ ಮೇಲೆ ಏನೋ ಒಂದು ದೊಡ್ಡ ಪರಿವರ್ತನೆ ಆಗುತ್ತೆ ಅಂತೆ. ವಾತಾವರಣ ಬದಲಾಗುತ್ತಾ? ಹಾಗೆಂದ್ರೆ ಏನಮ್ಮ? ಜೋರಾದ ಗಾಳಿ ಬರುತ್ತಾ? ಬಿರುಗಾಳಿ ಅಲ್ಲ ಕಣೋ, ಅದರ ಹೆಸರು ಎಲ್ ನೀನು. ಅಂದ್ರೆ ಉಷ್ಣತೆ ಅಧಿಕವಾಗಿ ಈ ಸಲ ನಮ್ಮ ಭೂಮಿ ಮೇಲೆ ಎಲ್ಲಿಯೂ ಕೂಡ ಮಳೆ ಬರುವುದೇ ಇಲ್ಲ. ನಾವು ಯಾವಾಗಲೂ ನೋಡಲು ಸಾಧ್ಯವಾಗದಷ್ಟು ಈ ಸಲ ಸೂರ್ಯ ಬಿಸಿಲನ್ನು ಬೀಸ್ತಾನಂತೆ. ಭೂಮಿಯಲ್ಲಿ ಬರಗಾಲ ಬಂದು ಮರ ಗಿಡ ಎಲ್ಲವೂ ಬಾಡಿ ಹೋಗುತ್ತೆ ಅಂತೆ. ಆವಾಗ ಚಿನ್ನುಕಾಗೆ ಭಯದಲ್ಲಿ, ಅಯ್ಯೋ ದೇವ್ರೆ, ಎಲ್ನಿನ ಬಿಸ್ಲ? ಹಾಗೆ ಅಂದ್ರೆ ನಾವು ಅಷ್ಟೊಂದು ಈ ಭೂಮಿ ಮೇಲೆ ಸುಟ್ಟೋಗ್ತೀವಮ್ಮ. ಅದಕ್ಕೇನೆ ಅಲ್ವಾ ಕಣೋ, ನಾನು ಈ ಭೂಮಿ ಮೇಲೆ ಮನೆಯನ್ನು ಕಟ್ಲಿಲ್ಲ. ಈ ಚೋಟು ತುನಿ ಲಾಭ ಬಂದ ತಕ್ಷಣ ಮನೆ ಕಟ್ತೀನಿ, ಚಿನ್ನ ತಗೊಳ್ತೀನಿ, ಕಾರ್ ತಗೋತೀನಿ ಅಂತ ಎಲ್ಲವನ್ನು ತಗೊಂಡ್ರು. ಆದ್ರೆ ನಾನ್ ಮಾತ್ರ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಈ ರೀತಿ ಕೆಲಸವನ್ನು ಮಾಡಿರೋದು. ಆದ್ರೆ ಬಿಸಿಲು ಜಾಸ್ತಿಯಾಗಿ ಎಸಿ, ಕರೆಂಟು ಎಲ್ಲನೂ ಒಂದೇ ಸಲ ಹೋಗುತ್ತೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಈ ಚಿಚ್ಚು ಯಾಕೆ ಇಷ್ಟು ದಿನ ನಿಧಾನವಾಗಿ ಇದ್ದೆ ಅಂತ. ಅಮ್ಮ, ಹಾಗಾದ್ರೆ ಈ ಬಿಸಿಲಿಗೆ ನಾವು ಕೂಡ ಒಣಗಿ ಹೋಗ್ತೀವ ಅಮ್ಮ? ನಂಗ್ ಭಯ ಆಗ್ತಾ ಇದೆ ಅಮ್ಮ. ಯಾಕೋ ನೀನ್ ಭಯ ಪಡ್ತಾ ಇದೀಯಾ? ನಾನಿದ್ದೀನಲ್ವಾ, ಅದಕ್ಕೆ ತಾನೇ ನಾನು ಮುಂದಾಲೋಚನೆ ಮಾಡಿ ಈ ಮನೆಯಲ್ಲಿ ಇರೋದ್ ಬೇಡ ಅಂತ ಈ ಮನೆಯ ಒಳಗಿಂದ ಸ್ವರಂಗ ಮಾರ್ಗವನ್ನು ಕಂಡುಹಿಡಿದಿದ್ದೀನಿ. ಅದನ್ನು ಕೇಳಿ ಚಿನ್ನಕ್ಕಾಗೆ ಶಾಕ್ ಆದ. ಭೂಮಿಯ ಅಡಿಯಲ್ಲಿ ಸ್ವರಂಗ ಮಾರ್ಗನ? ನಿಜನಾ ಅಮ್ಮ? ಹೌದು ಕಣೋ, ಭೂಮಿ ಅಡಿಯಲ್ಲಿ ಎಷ್ಟೇ ಬಿಸಿಲು ಇದ್ರೂ ಕೂಡ ಒಳಗೆ ಯಾವಾಗ್ಲೂ ತುಂಬಾ ತಂಪಾಗಿನೇ ಇರುತ್ತೆ. ಅದು ಮಾತ್ರನ, ಭೂಮಿಯ ಅಡಿಯಲ್ಲಿ ನಾವು ಇರುವಾಗ ನಮಗೆ ಗಾಳಿಯ ಓಡಾಟ ಇರ್ಬೇಕು ಅಂತ ತಾನೆ ನಾನು ಸಣ್ಣ ಸಣ್ಣ ಪೈಪ್ಗಳ ಮೂಲಕ ಗಾಳಿ ಓಡಾಟಕ್ಕೆ ಇಟ್ಟಿದ್ದೀನಿ. ಅದು ಮಾತ್ರ ಅಲ್ಲ, ನನಗೆ ಬಂದ ಲಾಭದಲ್ಲಿ 6 ತಿಂಗಳಿಗೆ ಬೇಕಾದ ಮನೆಗೆ ಬೇಕಾದ ವಸ್ತುಗಳು, ನೀರು ಎಲ್ಲವನ್ನು ಆ ಸ್ವರಂಗ ಮಾರ್ಗದಡಿಯಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿ ಅದ್ರೊಳಗೆ ಇಟ್ಟಿದ್ದೀನಿ. ಅದನ್ನು ಕೇಳಿ ಚಿನ್ನು ಸಂತೋಷದಿಂದ, ಅಮ್ಮ, ನೀವ್ ಹೇಳೋದು ನಿಜನಾ? ನನಗೆ ಆ ಮನೆನ ಇವಾಗ್ಲೇ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಅಮ್ಮ. ನನ್ನ ಅದ್ರೊಳಗೆ ಕರ್ಕೊಂಡೋಗಿ ತೋರಿಸ್ತೀರಾ ಅಮ್ಮ? ಖಂಡಿತ ಕಣೋ, ನಿನಗೆ ತೋರಿಸದೇ ಇದ್ರೆ ಹೇಗೆ? ಆದ್ರೆ ಈ ವಿಚಾರವನ್ನು ಯಾರಿಗೂ ಹೇಳ್ಬಾರ್ದು. ಬಿಸಿಲು ಕಾಲ ಬಂದಾಗ ನಾವಿಬ್ರು ಅದ್ರೊಳಗೆ ಹೋಗಿ ಆರಾಮವಾಗಿ ಜೀವನ ಮಾಡೋಣ. ಇರೋರೆಲ್ಲ ಈ ಬಿಸಿಲಿಗೆ ಇಲ್ಲಿ ಕಷ್ಟಪಡ್ತಾರೆ. ಹಾಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಹೇಳಿದ ಹಾಗೇನೆ ಬೇಸಿಗೆ ಕಾಲನೂ ಶುರುವಾಯ್ತು. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಬೆಳಿಗ್ಗೆ 7 ಗಂಟೆಗೆನೆ ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಪಕ್ಷಿಗಳು ಎಲ್ರು ಕೂಡ ಕಷ್ಟಪಡ್ತಾ ಇದ್ರು. ಊರಿನಲ್ಲಿದ್ದ ಕೊಳ, ನದಿ ಎಲ್ಲದರಲ್ಲೂ ನೀರು ಬತ್ತಿ ಹೋಯ್ತು. ಪಕ್ಷಿಗಳೆಲ್ರು ಆ ಬಿಸಿಲಿಗೆ ತುಂಬಾ ಕಷ್ಟಪಡ್ತಾ ಇದ್ದಾಗ ಚಿಚುಕಾಗೆಯ ಮನೆಯಲ್ಲಿ ಮಾತ್ರ ಚಿಚುಕಾಗೆ, ಅರೆರೆ ಚಿನ್ನು, ಇನ್ನು ನಮಗೆ ಈ ಭೂಮಿ ಮೇಲೆ ವಾಸ ಮಾಡಲು ಸಾಧ್ಯ ಇಲ್ಲ ಕಣೋ. ಬಿಸಿ ನೆತ್ತಿಗೆ ಇರ್ತಾ ಇದೆ. ಸರಿ, ಬಟ್ಟೆ ಎಲ್ಲ ತಗೊಂಡು ಬಾ, ನಾವು ಸ್ವರಂಗ ಮಾರ್ಗಕ್ಕೆ ಹೋಗೋಣ. ಬನ್ನಿ ಅಮ್ಮ, ನನಗೆ ಈ ಬಿಸಿಗೆ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಹಾಗೆ ಚಿಚುಕಾಗೆ ಚಿನ್ನುನ ಕರ್ಕೊಂಡು ಅವರ ಮನೆಯೊಳಗಡೆಯಿಂದ ಇರುವ ಒಂದು ಸುರಂಗದ ದಾರಿಯಲ್ಲಿ ಒಂದು ಗುಹೆಯೊಳಗಡೆ ಅವನನ್ನ ಕರ್ಕೊಂಡು ಹೋದ್ಲು. ಅಲ್ಲಿ ವಾತಾವರಣ ತುಂಬಾನು ತಂಪಾಗಿತ್ತು. ಎಸಿ ರೂಮ್ ಒಳಗಡೆ ಬಂದ ಹಾಗೇನೆ ಇತ್ತು. ಅಲ್ಲಿ ಅವರು ಮಲ್ಕೊಳ್ಳಿಕ್ಕೆ 2 ಮಂಚಾನೇ ಇತ್ತು. ಅಲ್ಲಿ ಮಣ್ಣಿನ ಒಲೆನೂ ಇತ್ತು. ಹಾಗೇನೆ ಪಕ್ಕದಲ್ಲಿ ಕುಡಿಯಕ್ಕೆ ನೀರುನೂ ಇತ್ತು. ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಕೂಡ ಇತ್ತು. ಆವಾಗ ಚಿನ್ನುಕಾಗೆ ಅಲ್ಲೇ ಇದ್ದ ಮಂಚದಲ್ಲಿ ಮಲ್ಕೊಂಡು, ವಾವ್ ಅಮ್ಮ, ಇಲ್ಲಿ ಎಷ್ಟೊಂದು ತಂಪಾಗಿದೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಇಲ್ಲಿ ಗೊತ್ತಾಗ್ತಾನೆ ಇಲ್ಲ. ಇಷ್ಟೊಂದು ಪ್ರಶಾಂತತೆನ ನಾನು ಇದುವರೆಗೂ ನೋಡ್ಲೇ ಇಲ್ಲಮ್ಮ. ಆವಾಗ ಚಿಚು ತುಂಬಾನೇ ಖುಷಿಯಾಗಿ, ನೋಡ್ದಾ ನನ್ನ ಬುದ್ಧಿವಂತಿಕೆಯನ್ನು? ಈ ಬಿಸಿಲು ಕಾಲ ಮುಗಿಯುವವರೆಗೂ ನಾವು ಸಂತೋಷವಾಗಿ ಇಲ್ಲೇ ಜೀವನ ಮಾಡ್ಬೋದು. ಅವ್ರು ಮಾತ್ರ ಕರೆಂಟ್ ಇಲ್ದೆ, ಆ ಎಸಿನೇ ಇಲ್ದೆ ತುಂಬಾನೇ ಕಷ್ಟಪಡ್ತಾರೆ. ಹಾಗೆ ಹಲವು ದಿನಗಳವರೆಗೂ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಸುರಂಗದ ದಾರಿಯಲ್ಲಿರುವ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಆದ್ರೆ ಹೊರಗಡೆ ಪಕ್ಷಿಗಳ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು. ಅಲ್ಲಿ ಕರೆಂಟ್ ಇಲ್ಲ, ಆದ್ರಿಂದ ಎಸಿ ವರ್ಕ್ ಆಗಲ್ಲ, ಫ್ಯಾನ್ ವರ್ಕ್ ಆಗಲ್ಲ, ಅವ್ರಿಗೆ ನೀರು ಕೂಡ ಸಿಗ್ತಾ ಇದ್ದಿಲ್ಲ, ಆಹಾರಕ್ಕೂ ಕಷ್ಟ. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಚಿನ್ನುಕಾಗೆಗೆ ಹೊರಗಡೆ ಇರುವ ಪರಿಸ್ಥಿತಿ ಏನು ಅಂತ ನೋಡ್ಬೇಕು ಅಂತ ಅನಿಸ್ತು. ಅಮ್ಮ, ನಾನು ಒಮ್ಮೆ ಸ್ವರಂಗ ಮಾರ್ಗವಾಗಿ ಹೊರಗಡೆ ಹೋಗಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ನನ್ನ ಫ್ರೆಂಡ್ಸ್ ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಮ್ಮ. ಸರಿ ಕಣೋ, ಹುಷಾರಾಗಿ ಹೋಗಿ ಬಾ. ಹೊರಗಡೆ ಬಿಸ್ಲಿಗೋದ್ರೆ ನೀನು ಸುಟ್ಟೋಗ್ತೀಯಾ? ನಿಧಾನವಾಗಿ ಹೊರಗಡೆ ಹೋಗದೆ ಬಗ್ಗಿ ನೋಡಿ ಬಾ. ಹಾಗೆ ಚಿನ್ನುಕಾಗೆ ಅವನ ಮನೆಯೊಳಗಡೆಯಿಂದ ಕಿಟಕಿಯಿಂದ ಹೊರಗಡೆ ನಡೆಯೋದನ್ನ ನೋಡ್ತಾ ಇದ್ದ. ಹೊರಗಡೆ ಪಾಪ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ದಾಹ ತಡ್ಕೊಳಕ್ಕಾಗದೆ ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿ ಅವರ ಮನೆಯ ಮುಂದ್ಗಡೆ ಸುಸ್ತಾಗಿ ಬಿದ್ದಿದ್ರು. ಅಲ್ಲೇ ಇದ್ದ ಅವರ ತಾಯಿಯಂದಿರು ಚೋಟಿಗಿಳಿ ಟುನಿಗುಬ್ಬಚ್ಚಿ ಇಬ್ರು ಮಕ್ಕಳ ಪರಿಸ್ಥಿತಿಯನ್ನ ನೋಡಿ ಪಾಪ ಜೋರಾಗಿ ಅಳ್ತಾ ಇದ್ರು. ಆವಾಗ ಟುನಿಗುಬ್ಬಚ್ಚಿ ಬುಜ್ಜಿನ ನೋಡಿ ಅಳುತ್ತಾ, ಅಯ್ಯೋ ದೇವ್ರೇ, ಹೇಗಾದ್ರೂ ನನ್ನ ಮಗುವನ್ನು ಕಾಪಾಡಪ್ಪ. ನನ್ನ ಮಗುವಿಗೆ ಕುಡಿಲಿಕ್ಕೆ ಒಂದು ಹನಿ ನೀರು ಕೂಡ ಇಲ್ಲ. ಮನೇಲಿದ್ರೆ ಆ ಕಾಂಕ್ರೀಟ್ ಮನೆಯ ಉಷ್ಣತೆಯಿಂದ ನಮಗೆ ಉಸಿರಾಡಕ್ಕೇನೆ ಆಗ್ತಾ ಇಲ್ಲ. ಹೊರಗಡೆ ಬಂದ್ರೆ ಈ ಬಿಸಿಯಲ್ಲಿ ನಾವು ಸುಟ್ಟೋಗ್ತಾ ಇದ್ದೀವಿ. ಆವಾಗ ಚೋಟಿಗಿಳಿ ಕೂಡ, ಅಯ್ಯೋ ತುನಿ, ನಾವು ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಿ. ದೊಡ್ಡ ದೊಡ್ಡ ಬಂಗ್ಲೆನ ಕಟ್ಕೊಂಡಿದ್ದೀವಿ. ಅದೇ ಗುಡಿಸಲು ಮನೆಯಲ್ಲೇ ಇದ್ದಿದ್ರೆ ಸ್ವಲ್ಪ ಗಾಳಿ ಆದ್ರೂ ಬೀಸ್ತಾ ಇತ್ತು. ಇವಾಗ ನನ್ನ ಬನ್ನು ಬಿಸಿಲಲ್ಲಿ ಒಣಗೋಗಿ ಸಾಯುವ ಪರಿಸ್ಥಿತಿ ಬಂದಿದೆ. ಆ ದೃಶ್ಯವನ್ನು ನೋಡಿದ ಚಿನ್ನುಗೆ ತುಂಬಾನು ಬೇಜಾರಾಯ್ತು. ಅವನ ಸ್ನೇಹಿತರು ಪ್ರಾಣಾಪಾಯ ಸ್ಥಿತಿಯಲ್ಲಿ ಇರೋದನ್ನ ನೋಡಿ ಅವನ ಕಣ್ಣಲ್ಲಿ ಕಣ್ಣೀರ್ ಬಂತು. ಅವನು ತಕ್ಷಣ ಅವನ ಸುರಂಗ ದಾರಿಯಲ್ಲಿದ್ದ ಮನೆಯೊಳಗಡೆ ಹೋಗಿ ಅವನ ತಾಯಿ ಚಿಚ್ಚು ಹತ್ರ, ಅಮ್ಮ, ನಿಮ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ದಯವಿಟ್ಟು ನನ್ನ ಗೆಳೆಯರನ್ನು ಕಾಪಾಡಿ ಅಮ್ಮ. ಅವರು ಕುಡಿಲಿಕ್ಕೆ ಒಂದು ಹನಿ ನೀರು ಕೂಡ ಇಲ್ಲದೆ ಒಣಗೋಗಿದ್ದಾರೆ. ಬುಜ್ಜಿ ಬನ್ನಿಗೆ ಬಿಸಿಲು ಜಾಸ್ತಿಯಾಗಿ ಅವರು ಸ್ವಯ ತಪ್ಪಿ ಬಿದ್ದೋಗಿದ್ದಾರೆ. ದಯವಿಟ್ಟು ಅವರನ್ನು ಕಾಪಾಡಿ ಅಮ್ಮ, ಇಲ್ಲದಿದ್ರೆ ಅವ್ರ ಪರಿಸ್ಥಿತಿ ತುಂಬಾ ಕಠಿಣವಾಗುತ್ತೆ. ಅದನ್ನು ಕೇಳಿ ಚಿಚುಕಾಗೆ, ಏನೋ ನೀನ್ ಹೇಳ್ತಾ ಇರೋದು ಪರಿಸ್ಥಿತಿ ಅಷ್ಟೊಂದು ಘೋರವಾಗಿದೆಯಾ? ಆದ್ರೆ ಅವರು ನಮ್ನ ಎಷ್ಟು ಅವಮಾನ ಮಾಡಿದ್ದಾರೆ. ಹಣ ಬಂದ ತಕ್ಷಣ ನಮ್ನ ತುಂಬಾ ಕೇವಲವಾಗಿ ಮಾತಾಡಿದ್ದಾರೆ. ಅವರು ಮಾಡಿದ ಕರ್ಮಕ್ಕೇನೆ ಇವತ್ತು ಅನ್ಭವಿಸ್ತಾ ಇದ್ದಾರೆ. ಆವಾಗ ಚಿನ್ನು ಬೇಜಾರಿಂದ, ಅಯ್ಯೋ ಅಮ್ಮ, ಅವರು ತಪ್ಪು ಮಾಡಿದ್ರು ಅಂತ ಅದೇ ತಪ್ಪನ್ನು ನಾವು ಮಾಡೋದು ಸರಿ ಇದೆಯಾ? ನನ್ನ ಫ್ರೆಂಡ್ಸ್ ಸಾಯ್ತಾ ಇದ್ದಾರೆ ಅಮ್ಮ. ನನ್ನ ಗೆಳೆಯರೆಲ್ಲ ಸತ್ತೋದ್ಮೇಲೆ ನನ್ನಿಂದ ಈ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯವೇ ಇಲ್ಲ. ದಯವಿಟ್ಟು ನೀವು ಹಳೇದನ್ನೆಲ್ಲ ಮರೆತು ಅವ್ರನ್ನ ಹೇಗಾದ್ರೂ ಈ ಸ್ವರಂಗ ಮನೆಗೆ ಕರ್ಕೊಂಬಂದು ಅವ್ರ ಪ್ರಾಣನ ಕಾಪಾಡಿ ಅಮ್ಮ. ಪ್ಲೀಸ್ ಅಮ್ಮ, ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ, ಅವ್ರನ್ನ ಕಾಪಾಡಿ ಅಮ್ಮ. ಹಾಗೆ ಚಿನ್ನುಕಾಗೆ ಅವನ ತಾಯಿ ಹತ್ರ ಅಳುತ್ತಾ ಬೇಡ್ಕೊಳ್ತಾ ಇದ್ದಾಗ ಚಿಚುಕಾಗಿಯ ಮನಸ್ಸು ಕೂಡ ಬದಲಾಯ್ತು. ಇವಾಗ ಸೇಡ್ ತೀರ್ಸ್ಕೊಳ್ಳೋದು ಅವಳ ಕೋಪ ಅವಳಿಗೆ ಮುಖ್ಯ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳ ಪ್ರಾಣ ತುಂಬಾ ಮುಖ್ಯ ಅಂತ ಅವಳಿಗೆ ಅನಿಸ್ತು. ಆದ್ರಿಂದ ಚಿಚುಕಾಗೆ ಚಿನ್ನುಕಾಗೆಯ ಹತ್ತಿರ, ಹೌದು ಕಣೋ, ನೀನ್ ಹೇಳೋದು ಸರಿನೇ. ಅವ್ರು ಮಾಡಿದ ಪಾಪಕ್ಕೆ ಅವರು ಇಷ್ಟು ದಿನ ಎಲ್ಲ ಕಷ್ಟವನ್ನು ಅನುಭವಿಸಿದ್ದಾರೆ. ಅವರು ಕಷ್ಟಪಡುವಾಗ ಅವರಿಗೆ ಸಹಾಯ ಮಾಡದೆ ಮನುಷ್ಯ ಗುಣ. ಸರಿ, ಅವ್ರನ್ನ ಕಾಪಾಡೋಣ. ಕ್ಯಾನ್ ತಗೊಂಡ್ ಬಾ, ಅವ್ರನ್ನ ಇದ್ರೊಳಗೆ ಎಳ್ಕೊಂಬರೋಣ. ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ನೀರ್ ಕ್ಯಾನ್ ಅನ್ನ ತಗೊಂಡು ಹೊರಗಡೆ ಬಂದ್ರು. ದಾಹದಿಂದ ಒದ್ದಾಡ್ತಾ ಇದ್ದ ಎಲ್ರೂ ಬೀದಿಯಲ್ಲಿ ನಿಂತ್ಕೊಂಡಿದ್ರು. ಚೋಟು, ತುನಿ, ಇಬ್ರು ಅಳ್ಬೇಡಿ, ನಾನು ನಿಮ್ಗೋಸ್ಕರ ನೀರ್ ತಂದಿದ್ದೀನಿ. ಮೊದ್ಲು ಅವ್ರ ಮುಖಕ್ಕೆ ಸ್ವಲ್ಪ ನೀರನ್ನು ಚೆಲ್ಲಿ ಕುಡಿಯಕ್ಕೆ ಸ್ವಲ್ಪ ಮೊದ್ಲು ಅವ್ರಿಗೆ ನೀರ್ ಕೊಡಿ. ಆವಾಗ ಟುನಿ ತುಂಬಾ ಆಶ್ಚರ್ಯದಿಂದ, ಚಿಚ್ಚು, ನೀನಾ? ನಿನ್ನತ್ರ ಇಷ್ಟೊಂದು ನೀರು ಎಲ್ಲಿಂದ ಬಂತು? ನಮ್ಮ ಜೀವನ ಕಾಪಾಡ್ಲಿಕ್ಕೆ ದೇವ್ರ ರೀತಿ ಬಂದಿದೀಯಾ? ಚಿಚ್ಚು, ನಮ್ಮನ್ನು ಕ್ಷಮಿಸು ಚಿಚ್ಚು. ಅವತ್ತು ನಾವು ನಿನ್ಗೆ ಎಷ್ಟೋ ಅವಮಾನ ಮಾಡಿದೀವಿ. ಅದನ್ನೆಲ್ಲ ಮರೆತು ನೀನಿವತ್ ನಮ್ಗೆ ಸಹಾಯ ಮಾಡಿದೀಯಾ. ಚೋಟು, ತುನಿ, ಅದೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ನಿಮ್ ಮಕ್ಕಳನ್ನ ಎತ್ಕೊಂಡು ನನ್ ಮನೆಗೆ ಬನ್ನಿ.
ನಿಮ್ಮ ಬಂಗ್ಲೆ ಮನೆನೇ ಇವಾಗ ನಿಮ್ಗೆ ಸ್ಮಶಾನವಾಗಿ ಬದಲಾಗಿದೆ. ಹಾಗೆ ಚಿಚುಕಾಗೆ ಪಕ್ಷಿಗಳು ಎಲ್ಲರನ್ನ ಕರ್ಕೊಂಡು ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಆಮೇಲೆ ಅವ್ರು ಎಲ್ಲರನ್ನ ಸುರಂಗದ ದಾರಿಯಲ್ಲಿ ಕೆಳಗಡೆ ಇದ್ದ ಮನೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ ವಾತಾವರಣ ತುಂಬಾ ತಂಪಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ವಾತಾವರಣವನ್ನು ನೋಡಿ ಆಶ್ಚರ್ಯಪಟ್ರು. ಹೊರಗಡೆ ಎಷ್ಟೇ ಬಿಸಿಲಿದ್ರು ಕೂಡ ಒಳಗಡೆ ಅಂತೂ ತುಂಬಾ ತಂಪಾಗಿತ್ತು. ಅಲ್ಲಿ ಬೇಕಾಗಿರುವ ಎಲ್ಲಾ ಸೌಕರ್ಯಗಳು ಇತ್ತು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯದಿಂದ, ಅರೇ ಚಿಚ್ಚು, ನಿನ್ನ ಗುಡಿಸಲ ಮನೆಯ ಕೆಳಗಡೆ ಇಷ್ಟು ದೊಡ್ಡ ಸ್ವರಂಗ ಮಾರ್ಗದಲ್ಲಿ ದೊಡ್ಡ ಬಂಗ್ಲೆಯನ್ನು ಕಟ್ಕೊಂಡಿದ್ದೀಯಾ? ಇಷ್ಟೊಂದು ತಂಪಾದ ಜಾಗ ನಿನಗೆ ಎಲ್ಲಿಂದ ಸಿಕ್ತು? ಹೇಗೆ ಮಾಡ್ದೆ? ಹೌದು ಚಿಚ್ಚು, ಇಲ್ಲಿ ಎಸಿ ಇಲ್ಲದಿದ್ರು ಎಷ್ಟೊಂದು ತಂಪಾದ ಗಾಳಿ ಬರ್ತಾ ಇದೆ. ಇಷ್ಟೊಂದು ಸರಕುಗಳನ್ನ ಎಲ್ಲಿಂದ ತಂದಿಟ್ಟೆ? ನೀನು ಹಣವನ್ನು ಕೂಡಿಟ್ಟಿದ್ದು ಇದಕ್ಕೇನಾ? ಚಿಚುಕಾಗೆ ನಗುತ್ತಾ, ಹೌದು ಗೆಳೆಯರೇ, ನನಗೆ ಈ ರೀತಿ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಮೊದ್ಲೇ ಗೊತ್ತಿತ್ತು. ಅದಕ್ಕೇನೆ ನನಗೆ ಹಣ ಬಂದಾಗ ಆಡಂಬರವಾಗಿ ಇಲ್ಲದೆ ನಾನು ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಈ ರೀತಿ ಮನೆಯನ್ನು ನಿರ್ಮಾಣ ಮಾಡ್ಕೊಂಡೆ. ಆವಾಗ ಟೋನಿ ಚಿಚು ಕೈಯನ್ನ ಹಿಡ್ಕೊಂಡು ಅಳುತ್ತಾ, ಚಿಚ್ಚು, ನಮ್ಮನ್ನು ಕ್ಷಮಿಸು ಚಿಚ್ಚು. ನಾವು ಹಣ ಬಂದಾಗ ಆಡಂಬರವಾಗಿ ಜೀವನವನ್ನು ಮಾಡ್ತಾ ಇದ್ದು, ಅದ್ರಲ್ಲೂ ನಿನ್ನ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದು. ಆದ್ರೆ ನಿನ್ನ ಮುಂದಾಲೋಚನೆ ನಿನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದೆ. ಇವತ್ತು ನೀನಿಲ್ಲದಿದ್ರೆ ನಮ್ಮ ಜೀವನ ಕೂಡ ಹೇಗಾಗ್ತಿತ್ತು? ಚಿಚ್ಚು, ನಮ್ಮ ಆಸ್ತಿ ಇದ್ರೂ ಕೂಡ ಅದು ನಮಗೆ ಇವಾಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಇನ್ ಮುಂದೆ ಹಣ ಇದೆ ಅಂತ ಯಾರತ್ರ ಕೂಡ ಯಾವಾಗ್ಲೂ ನಮ್ಮ ಗರ್ವವನ್ನು ತೋರ್ಸಲ್ಲ ಚಿಚ್ಚು. ಚಿಚುಕಾಗೆ ಅವರನ್ನ ಸಮಾಧಾನ ಮಾಡಿ, ಸರಿ ಸರಿ, ಯಾರು ಕೂಡ ಅಳ್ಬೇಡಿ. ನಾವೆಲ್ಲರೂ ಸ್ನೇಹಿತರು ಅಲ್ವಾ? ಅದ್ರಿಂದ ನಾವೆಲ್ಲರೂ ಈ ಬಿಸಿಲು ಕಾಲ ಮುಗಿಯುವವರೆಗೂ ಇದೇ ಮನೆಯಲ್ಲಿ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನ ಮಾಡೋಣ. 6 ತಿಂಗಳಿಗೆ ಬೇಕಾದಷ್ಟು ವಸ್ತುಗಳು ನನ್ ಜೊತೆ ಇದೆ. ಆವಾಗ ಬುಜ್ಜಿ ನಗುತ್ತಾ, ಥ್ಯಾಂಕ್ ಯು ಚಿನ್ನು. ನೀನ್ ಮಾತ್ರ ಇವತ್ತು ಇಲ್ಲದಿದ್ರೆ ಈ ಬಿಸಿಲಿಗೆ ಒಣಗಿ ನಾವು ಸತ್ತೋಗ್ತಾ ಇದ್ದೋ. ನಿನಗೆ ತುಂಬಾ ಥ್ಯಾಂಕ್ಸ್. ಹೌದು ಕಣೋ ಚಿನ್ನು, ನಿಮ್ಮ ಅಮ್ಮ ಕಟ್ಟಿರುವ ಈ ಸ್ವರಂಗ ಮನೆ ತುಂಬಾ ಚೆನ್ನಾಗಿದೆ. ಇನ್ ಮುಂದೆ ನಾವೆಲ್ಲರೂ ಇಲ್ಲೇ ಸಂತೋಷವಾಗಿ ಆಟ ಆಡೋಣ. ಆ ದಿನದಿಂದ ವಾತಾವರಣ ತಂಪಾಗೋ ತನಕ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಚಿಚುಕಾಗೆ ಏರ್ಪಾಡು ಮಾಡಿದ್ದ ಆ ಸುರಂಗದ ದಾರಿಯಲ್ಲಿರುವ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಚಿಚುಕಾಗೆ ತನ್ನ ಗೆಳತಿಯರು ಎಲ್ರೂ ಕೂಡ ಅಪಾಯದಲ್ಲಿದ್ದಾಗ ಅವಳ ಕೋಪ, ದ್ವೇಷ ಎಲ್ಲಾನು ಬಿಟ್ಬಿಟ್ಟು ಅವಳ ಹತ್ರ ಇದ್ದ ಎಲ್ಲಾನು ತನ್ನ ಗೆಳತಿಯರಿಗೋಸ್ಕರ ಕೊಟ್ಲು. ಚಿಚುಕಾಗೆಯ ಆ ಒಳ್ಳೆ ಮನಸ್ಸಿಗೆ ಊರಿನವರು ಎಲ್ರೂ ಕೂಡ ತುಂಬಾನೇ ಸಂತೋಷ ಪಟ್ರು. ಚಿಚ್ಚು ಜೊತೆ ಎಲ್ರೂ ಸಂತೋಷವಾಗಿ ಬಾಳ್ತಾ ಇದ್ರು. ಕೊಳದಲ್ಲಿ ಬಿದಿರಿನ ಮನೆ. ತುನಿಗುಬ್ಬಚ್ಚಿ ತುಂಬಾನು ಬಡವಳಾಗಿದ್ಲು. ಅವಳು ಅವಳ ಮಗಳಾದ ಬುಜ್ಜಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ಲು. ಟುನಿ ಮಾಡುವ ಕೆಲ್ಸ ಏನು ಅಂದ್ರೆ ಮೀನ್ ಹಿಡಿಯೋದು. ಬೆಳಗ್ಗೆನೆ ಎದ್ದು ಮನೆಯಿಂದ ತುಂಬಾ ದೂರದಲ್ಲಿರುವ ಕೊಳಕ್ಕೆ ಹೋಗಿ ಅಲ್ಲಿ ಅವಳು ಹಗಲಿಡೀ ಕಷ್ಟಪಟ್ಟು ಮೀನ್ ಹಿಡಿತಾ ಇದ್ಲು. ಆಮೇಲೆ ಸಂಜೆ ಸಮಯ ಸಂತೆಗೆ ಹೋಗಿ ಮೀನನ್ನ ಮಾರಿ ಅದ್ರ ಮೂಲಕ ಸಂಪಾದನೆ ಮಾಡುವ ಹಣದಲ್ಲಿ ಅವಳು ಮನೆಗೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡ್ ಬರ್ತಾ ಇದ್ಲು. ಆದ್ರೆ ಟುನಿಯ ಮನೆಯಿಂದ ಆ ನದಿ ತುಂಬಾ ದೂರದಲ್ಲಿತ್ತು, 20 ಕಿಲೋಮೀಟರ್ ದೂರ. ಪ್ರತಿದಿನ ಮನೆಯಿಂದ ಅಷ್ಟು ದೂರ ಹಾರ್ಬೇಕು ಅಂದ್ರೆ ಪಾಪ ಟುನಿಗೆ ತುಂಬಾನು ಕಷ್ಟ ಆಗ್ತಾ ಇತ್ತು. ಬೇರೆ ದಾರಿ ಇಲ್ದೆ ಅಲ್ಲಿಗೆ ಹೋಗ್ತಾ ಇದ್ಲು. ಹೀಗಿರುವಾಗ ಒಂದಿನ ಯಾವಾಗ್ಲೂ ತರ ಟುನಿ ಮೀನ್ ಮಾರಿ ಹಣ ಸಂಪಾದನೆ ಮಾಡಿ ಮನೆಗೆ ತಗೊಂಡ್ ಬರ್ತಾ ಇದ್ಲು. ಆ ದಿನ ಬಿಸಿಲು ತುಂಬಾ ಜಾಸ್ತಿ ಇದ್ದಿದ್ರಿಂದ ಹಗಲಿಡೀ ಕಷ್ಟಪಟ್ಟು ಮೀನ್ ಹಿಡಿದಿದ್ರಿಂದ ಅವಳಿಗೆ ತುಂಬಾನೇ ಸುಸ್ತಾಗ್ತಾ ಇತ್ತು. ಮನೆಗೆ ಬರೋ ದಾರಿಯಲ್ಲಿ ಪಾಪ ಟುನಿ ತುಂಬಾನೇ ಆಯಾಸದಿಂದ ಇರೋದ್ರಿಂದ ಅವಳಿಗೆ ಹಾರಕ ಕೂಡ ಕಷ್ಟ ಆಗ್ತಾ ಇತ್ತು. ಆವಾಗ ಟುನಿ ಅವಳ ಮನ್ಸಲ್ಲಿ, ಅಯ್ಯೋ, ನನ್ನ ರೆಕ್ಕೆಗಳೆಲ್ಲ ತುಂಬಾ ನೋವಾಗ್ತಿದೆ. ಒಂದು ಹೆಜ್ಜೆ ಮುಂದೆ ಇಡಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬಿಸಿಲು ಬೇರೆ ತುಂಬಾ ಜಾಸ್ತಿನೇ ಇದೆ. ಬುಜ್ಜಿ ಮನೆಯಲ್ಲಿ ನನಗೋಸ್ಕರ ತುಂಬಾ ಹಸಿವಲ್ಲಿ ಕಾಯ್ತಾ ಇರ್ತಾಳೆ. ಹೇಗಾದ್ರೂ ಮಾಡಿ ಬೇಗ ಮನೆಗೆ ಹೋಗ್ಬೇಕು. ಹಾಗಂತ ಅನ್ಕೊಂಡು ಟುನಿ ಕಷ್ಟಪಟ್ಟು ಹಾರಾಡ್ತಾ ಇದ್ದಾಗ ಕೊನೆಗೆ ಅವಳಿಗೆ ಹಾರಾಡಕ್ಕಾಗದೆ ಹಾಗೇನೆ ಮೂಚೆ ಹೋಗಿ ಅಡವಿಯ ಮಧ್ಯದಲ್ಲಿ ಬಿದ್ಬಿಟ್ಲು. ಅವಳು ಹಣದ ಜೊತೆ ಹಾಗೇನೆ ಮೂಚೆ ಹೋಗಿ ಬಿದ್ದಿದ್ಲು. ಆ ಸಮಯದಲ್ಲಿ ಕೆಲ್ಸ ಮುಗಿಸ್ಕೊಂಡು ಆ ದಾರಿಯಲ್ಲೇ ಬರ್ತಾ ಇದ್ದ ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ಕೂಡ ಪೊದರಿನೊಳಗಡೆ ಬಿದ್ದಿದ್ದ ಟುನಿಗುಬ್ಬಚ್ಚಿಯನ್ನ ಗಮನಿಸಿದ್ರು. ಮಗಿಯವ್ರೆ, ಅಲ್ಲಿ ನೋಡಿ, ಪೊದರಲ್ಲಿ ಯಾರೋ ಬಿದ್ದಿರುವ ಹಾಗಿದೆ. ಯಾರೋ ಪಕ್ಷಿಯಾಗೆ ಕಾಣಿಸ್ತಾ ಇದೆ. ಮಹಿ ಹತ್ತಿರ ಹೋಗಿ ನೋಡಿ, ಅಯ್ಯಯ್ಯೋ, ಇದು ನಮ್ಮ ತುನಿ. ಚೋಟು, ಬೇಗ ಬಾ. ತುನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಉಸಿರು ಕೂಡ ಆಡ್ತಾ ಇಲ್ಲ. ಚೋಟು ಮುಖದಲ್ಲಿ ನೀರನ್ನ ಚೆಲ್ಲಿ, ತುನಿ ತುನಿ ಎದ್ದೇಳು ತುನಿ. ಮಗಿಯವ್ರೆ, ಪಾಪ ಪ್ರತಿದಿನ 20 ಕಿಲೋಮೀಟರ್ ಪ್ರಯಾಣ ಮಾಡಿ ಬರ್ತಾ ಇದ್ದಾಳಲ್ವಾ, ಅದಕ್ಕೆ ಆಯಾಸಾಗಿ ಬಿದ್ದೋಗಿದ್ದಾಳೆ. ಈ ರೀತಿ ಪ್ರಯಾಣ ಮಾಡಿದ್ರೆ ಯಾವ ಪಕ್ಷಿಗಾದ್ರೂ ಇದೇ ಗತಿಯಾಗೋದು. ಬೇರೆ ದಾರಿ ಇಲ್ದೆ ಚೋಟಿಗಿಳಿ ಹಾಗೂ ಮಹಿಹದ್ದು ಇಬ್ರು ಕೂಡ ತುನಿನ ಎತ್ಕೊಂಡು ಅವಳ ಮನೆಗೆ ಕರ್ಕೊಂಡು ಹೋದ್ರು.
ಮನೆಯಲ್ಲಿ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ಲು. ಹೀಗಿರುವಾಗ ಇಬ್ರು ಕೂಡ ಟುನಿನ ಎತ್ಕೊಂಡ್ ಬರ್ತಾ ಇರೋದನ್ನ ನೋಡಿ ಅವಳು ತುಂಬಾನೇ ಹೆದರ್ಕೊಂಡು ಮನೆ ಹೊರಗಡೆ ಹೋದ್ಲು. ಅವಳ ತಾಯಿ ಮೂಚೆ ಹೋಗಿ ಬಿದ್ದಿರೋದನ್ನ ನೋಡಿ, ಅಮ್ಮ ಏನಾಯ್ತಮ್ಮ? ಕಣ್ತೆರೆದು ನನ್ನ ನೋಡಿ ಅಮ್ಮ. ಚೋಟು ಅತ್ತೆ, ನಮ್ಮಮ್ಮನ್ಗೆ ಏನಾಯ್ತು? ನಮ್ಮಮ್ಮ ಸತ್ತೋಗಿಲ್ಲ ತಾನೆ? ಬುಜ್ಜಿ, ನಿಮ್ಮಮ್ಮನ್ಗೆ ಏನು ಆಗಿಲ್ಲ. ಅವಳು ಟಯರ್ಡ್ ಆಗಿ ಸ್ವಯ ತಪ್ಪಿ ಬಿದ್ದಿದ್ದಾಳೆ ಅಷ್ಟೇ. ನಾವೆಲ್ಲ ನೀರ್ ಕೊಟ್ಟಿದೀವಿ. ನೀನೇನು ಭಯಪಡ್ಬೇಡ, ಸ್ವಲ್ಪ ಸಮಯದಲ್ಲೇ ಸರಿ ಆಗ್ತಾಳೆ. ಬುಜ್ಜಿ, ನಿಮ್ಮಮ್ಮ ಅಷ್ಟು ದೂರ ಪ್ರಯಾಣ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದಾಳಲ್ವಾ, ಅದಕ್ಕೇನೆ ಈ ಆಯಾಸ. ನೀನ್ ಅವಳನ್ನ ಹುಷಾರಾಗಿ ನೋಡ್ಕೋ, ನಾವು ನಾಳೆ ಬೆಳಿಗ್ಗೆ ಬಂದು ನೋಡ್ಕೋತೀವಿ. ಹಾಗೆ ಚೋಟು ಹಾಗೂ ಮಹಿ ಅಲ್ಲಿಂದ ಹೋಗ್ಬಿಟ್ರು. ಆ ರಾತ್ರಿ ಇಡೀ ಕೂಡ ಬುಜ್ಜಿ ಟುನಿಯ ಪಕ್ಕದಲ್ಲೇ ಇದ್ದು ಅವಳಿಗೆ ಎಲ್ಲಾ ತರದ ಸೇವೆಗಳನ್ನ ಮಾಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಕಣ್ಬಿಟ್ಟು ನೋಡಿದ್ಲು ಟುನಿಗುಬ್ಬಚ್ಚಿ. ಅವಾಗ ಪಕ್ಕದಲ್ಲಿ ಬುಜ್ಜಿ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ಲು. ಅಮ್ಮ, ಎದ್ದು ಬಿಟ್ರೆ ಅಮ್ಮ? ನಾನು ಎಷ್ಟು ಭಯಪಟ್ಟಿದ್ದೆ ಗೊತ್ತಾ? ನಿನ್ನೆ ರಾತ್ರಿ ಚೋಟು ಅತ್ತೆ ಮಗಿ ಅತ್ತೆ ನಿಮ್ನ ಎತ್ಕೊಂಡ್ಬಂದ್ರು. ನೀವು ಬರೋ ತನಕ ನಾನು ಅಳ್ತಾನೆ ಇದ್ದೆ. ಇವಾಗ ನಿಮ್ಗೆ ಹೇಗಿದೆ ಅಮ್ಮ? ಆವಾಗ ಟುನಿ ತನ್ನ ಮಗಳ ಹತ್ರ, ಬುಜ್ಜಿ ಭಯಪಡ್ಬೇಡಮ್ಮ, ನನಗೆ ಸ್ವಲ್ಪ ನನ್ನ ರೆಕ್ಕೆಗಳು ನೋವು ಅಷ್ಟೇ. ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ, ನಾನು ರೆಸ್ಟ್ ಮಾಡ್ತೀನಿ. ಬುಜ್ಜಿ ಅಳುತ್ತಾ, ಅಮ್ಮ ನೀವು ಇನ್ ಮುಂದಕ್ಕೆ ಅಷ್ಟು ದೂರ ಪ್ರಯಾಣ ಮಾಡಿ ಕೆಲ್ಸಕ್ಕೆ ಹೋಗೋದೇ ಬೇಡಮ್ಮ. ನಿನ್ನೆ ನೀವು ಬರುವ ದಾರಿಯಲ್ಲೇ ಸ್ವಯ ತಪ್ಪಿ ಬಿದ್ಬಿಟ್ರಿ. ನಿಮಗೆ ಇನ್ನೇನಾದ್ರೂ ಆಗಿದ್ರೆ ಆಮೇಲೆ ನನ್ ಗತಿ ಏನಮ್ಮ? ನನ್ ಪರಿಸ್ಥಿತಿ ಏನಾಗ್ತಾ ಇತ್ತು? ಇನ್ ಮುಂದೆ ನೀವು ಅಲ್ಲಿ ಕೆಲ್ಸಕ್ಕೆ ಹೋಗೋದ್ ಬೇಡ, ನಾನ್ ನಿಮ್ನ ಕಳ್ಸೋದಿಲ್ಲ. ಅಯ್ಯೋ ಬುಜ್ಜಿ, ಏನಮ್ಮ ಹಾಗೆ ಮಾತಾಡ್ತಾ ಇದೀಯಾ? ಇಲ್ಲಿ ಎಲ್ಲೂ ಕೂಡ ನದಿ ಇಲ್ಲ. ಅದಕ್ಕೆ ತಾನೇ ನಾನು ದೂರ ಹೋಗಿ ಮೀನ್ ಹಿಡಿದು ಜೀವನ ಮಾಡೋದು. ಇಲ್ಲದಿದ್ರೆ ಹೇಗಮ್ಮ? ಅಮ್ಮ, ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನಾನು ಒಂದೇ ಸಲ ಹೇಳ್ತಾ ಇಲ್ಲ. ನೀವು ಆ ನದಿಯಲ್ಲಿ ಇರೋದ್ರಿಂದ ತಾನೇ ಅಷ್ಟು ದೂರ ಕೆಲ್ಸಕ್ಕೆ ಹೋಗ್ತೀರಾ. ಒಂದು ಕೆಲಸ ಮಾಡೋಣ, ನಾವು ನಮ್ಮ ಮನೆನ ಇಲ್ಲಿ ಖಾಲಿ ಮಾಡಿ ಅಲ್ಲೇ ಹೋಗಿ ಮನೆ ಮಾಡ್ಕೊಂಡು ಜೀವನ ಮಾಡೋಣ. ಆವಾಗ ಪ್ರತಿದಿನ ಇಷ್ಟು ದೂರ ಪ್ರಯಾಣ ಮಾಡ್ಬೇಕಾಗಿಲ್ಲ. ಟುನಿ ಆಲೋಚನೆ ಮಾಡಿ, ಈ ಊರ್ ಬಿಟ್ಟು ಪಕ್ಕದ ಊರಿಗೆ ಹೋಗ್ಬೇಕಾ? ಬುಜ್ಜಿ, ಪಕ್ಕದೂರಿಗೆ ಹೋದ್ರೆ ಅಲ್ಲಿ ನಮ್ಮವರು ಅಂತ ಯಾರೂ ಇರಲ್ಲ. ನಿನ್ನ ಫ್ರೆಂಡ್ಸ್ ಎಲ್ರು ಇಲ್ಲೇ ಇದ್ದಾರೆ. ನಿನ್ನ ಆಪ್ತ ಸ್ನೇಹಿತ ಬನ್ನು ಕೂಡ ಇಲ್ಲೇ ಇದ್ದಾನೆ. ಪಕ್ಕದ ಊರಿಗೆ ಹೋದ್ರೆ ನಿನಗೆ ಆಟಾಡಕ್ಕೂ ಯಾರು ಇರಲ್ಲಮ್ಮ. ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ಫ್ರೆಂಡ್ಸ್ ಇಲ್ಲದಿದ್ರು ಪರವಾಗಿಲ್ಲಮ್ಮ, ನನಗೆ ನೀವೇ ಮುಖ್ಯ. ನಿಮಗೇನಾದ್ರೂ ಆದ್ರೆ ನನಗೆ ಯಾರಮ್ಮ ಇದ್ದಾರೆ? ನಾವು ಇವತ್ತೇ ಮನೆ ಖಾಲಿ ಮಾಡ್ಕೊಂಡು ಆ ನದಿಯ ಪಕ್ಕದಲ್ಲಿರುವ ಊರಿಗೆ ಹೋಗೋಣ. ನಾನು ಬನ್ನನ ಅವಾಗ ಬಂದು ನೋಡ್ತೀನಿ, ಪ್ಲೀಸ್. ಟುನಿ ಬುಜ್ಜಿನ ತಬ್ಬಿ ಹಿಡ್ಕೊಂಡು, ಸರಿಯಮ್ಮ ಬುಜ್ಜಿ, ನೀನು ನನ್ನ ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೀಯಲ್ಲ, ನಿನ್ನ ಮಾತಿನಂತೆ ನಾವು ಇವತ್ತೇ ಈ ಊರಲ್ಲಿರೋರಿಗೆ ಎಲ್ರಿಗೂ ಹೇಳಿ ಇವತ್ತೇ ಇಲ್ಲಿ ಮನೆ ಖಾಲಿ ಮಾಡಿ ಅಲ್ಲಿಗೆ ಹೋಗೋಣ. ಹಾಗೆ ಟುನಿ ತಗೊಂಡ ನಿರ್ಧಾರದ ಬಗ್ಗೆ ಊರಿನಲ್ಲಿದ್ದ ಚೋಟಿಗಿಳಿ ಮಹಿಹದ್ದಿನ ಹತ್ತಿರ ಹೇಳಿದ್ಲು. ಅವರು ಕೂಡ ಟುನಿಯ ಆರೋಗ್ಯಕ್ಕೋಸ್ಕರ ಸರಿ ಅಂತ ಹೇಳಿದ್ರು. ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವರ ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳನ್ನ ತಗೊಂಡು ಊರಿನ ಮುಖ್ಯಸ್ಥಳಾದ ಚಿಚುಕಾಗೆನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ಲು. ಯಾಕಂದ್ರೆ ಊರಿನ ಮುಖ್ಯಸ್ಥಳು ಚಿಚುಕಾಗೆ ಅನ್ನೋದ್ರಿಂದ ಎಲ್ಲಾದ್ರೂ ಯಾರಾದ್ರೂ ಮನೆ ಕಟ್ಕೊಳ್ಬೇಕು ಅಂದ್ರೆ ಅವಳ ಅನುಮತಿ ಬೇಕು. ಆ ಅನುಮತಿಗೋಸ್ಕರ ಟುನಿ ಹೋಗ್ತಿದ್ಲು. ಚಿಚ್ಚು ಅವ್ರೆ, ನನ್ನ ಹೆಸರು ತುನಿ. ನಾನು ಪಕ್ಕದೂರಿಂದ ಬರ್ತಾ ಇದ್ದೀನಿ. ನಾನು ಈ ನದಿಯಲ್ಲೇ ಮೀನ್ ಹಿಡಿದು ಜೀವನ ಮಾಡ್ತಾ ಇದ್ದೀನಿ. ಪ್ರತಿದಿನ ಅಷ್ಟು ದೂರ ಹೋಗಿ ಪ್ರಯಾಣ ಮಾಡಿ ಬರ್ಲಿಕ್ಕೆ ನನಗೆ ಆರೋಗ್ಯ ಹಾನಿ ಆಗ್ತಾ ಇದೆ. ಅದರಿಂದ ನನಗೆ ಇಲ್ಲಿ ಸ್ವಲ್ಪ ಜಾಗ ಆದ್ರೂ ಅಥವಾ ಮನೆಯಾದ್ರೂ ನನಗೆ ನೀಡ್ಬೋದಾ? ಆವಾಗ ಚಿಚುಕಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು, ಓಹೋ ತುನಿ ಅವ್ರೆ, ನೀವು ಪಕ್ಕದೂರಿಂದ ಇಲ್ಲಿ ಬಂದು ವಲಸೆಗೆ ಬಂದಿದ್ದೀರಾ? ಇಲ್ಲೇ ಮನೆ ಕಟ್ಕೋತೀರಾ? ಇಲ್ಲಿ ನೋಡಿ, ಇಲ್ಲಿ ಮನೆ ಕಟ್ಕೋಬೇಕಂದ್ರೆ ನನ್ನ ಪರ್ಮಿಷನ್ ಇರಬೇಕು. ನನ್ನ ಅನುಮತಿ ಇಲ್ಲದೆ ನೀವಿಲ್ಲಿ ಮನೆ ಕಟ್ಟಕ್ಕಾಗಲ್ಲ. ನೀವಿಲ್ಲಿ ಮನೆ ಕಟ್ಕೊಂಡು ಇರಬೇಕು ಅಂದ್ರೆ ನನಗೆ 50,000 ಕೊಡ್ಬೇಕು. ಆವಾಗ ಮಾತ್ರ ಇಲ್ಲಿರಲು ಸಾಧ್ಯ. ಬುಜ್ಜಿ ಶಾಕ್ ಆದ್ಲು. ಅಯ್ಯಯ್ಯೋ, 50,000ನಾ? ಹಬ್ಬಬ್ಬ, ಒಂದು ಸಣ್ಣ ಜಾಗಕ್ಕೆ 50,000ನಾ? ಟುನಿ ಬೇಜಾರಿಂದ, ಚಿಚ್ಚು ಅವ್ರೆ, ನಾವು ತುಂಬಾ ಬಡವರು. ನಮ್ಮಿಂದ 50,000 ಕೇಳಿದ್ರೆ ಅಷ್ಟೆಲ್ಲ ಹಣ ನನ್ನಿಂದ ಕೊಡಲು ಸಾಧ್ಯವೇ ಇಲ್ಲ. ನಾನು ಸ್ವಲ್ಪ ಕೂಡಿಟ್ಟ ಹಣ ಇವಾಗ ನನ್ನ ಜೊತೆ ಒಂದು 3,000 ಇದೆ. ನಾನು ಮೀನ್ ಹಿಡಿದು ನಿಧಾನವಾಗಿ ಕೆಲಸ ಮಾಡಿ ಸ್ವಲ್ಪವಾಗಿ ಹಣ ಕೊಡ್ತೀನಿ. ಜಾಗ ಕೊಡ್ತೀರಾ? ಚಿಚು ಕೋಪದಿಂದ, ಏನು 3,000ನಾ? 3,000ಕ್ಕೆ 1 ಅಡಿ ಜಾಗ ಕೂಡ ಬರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ 50,000 ಕೊಟ್ರೆ ಮಾತ್ರ ಇರಲು ಸಾಧ್ಯ. ಇಲ್ಲದಿದ್ರೆ ಇಲ್ಲಿ ನಿಲ್ಲಕ್ಕೆ ಕೂಡ ನಿಮ್ಗೆ ಅರ್ಹತೆ ಇಲ್ಲ. ಮೊದ್ಲು ಈ ಊರ್ ಬಿಟ್ಟು ಹೊರಗೆ ಹೋಗಿ. ಚಿಚ್ಚು ಅವ್ರೆ,
ಹೀಗೆಲ್ಲ ಮಾತಾಡ್ಬೇಡಿ. ನನ್ನ ಮಗಳು ಮೊದ್ಲೇ ಚಳಿಯಲ್ಲಿ ನಡುಕ್ತಾ ಇದ್ದಾಳೆ. ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲ. ದಯವಿಟ್ಟು ನಮಗೆ ಇಲ್ಲಿರಲು ಜಾಗ ಕೊಡಿ. ಇಲ್ಲಿ ನೋಡಿ, ದಯೆ ಕರುಣೆ ಈ ಚಿಚ್ಚುಗೆ ಆಗೋದಿಲ್ಲ. ನನ್ನಿಂದ ನಿಮಗೆ ಕರುಣೆ ತೋರ್ಸಕ್ಕೆಲ್ಲ ಆಗೋದಿಲ್ಲ. 50,000 ಇದ್ರೆ ಇಲ್ಲಿ ನಿಲ್ಲಿ, ಇಲ್ಲದಿದ್ರೆ ಇಲ್ಲಿಂದ ಹೊರಟೋಗಿ. ಚಿಚ್ಚು ಸ್ವಲ್ಪನೂ ದಯೆನೇ ತೋರಿಸದೆ ಅವರನ್ನ ಅಲ್ಲಿಂದ ಕಳ್ಸದ್ಲು. ಬುಜ್ಜಿ ಹಾಗೂ ಟೋನಿ ಇಬ್ರು ಕೂಡ ಬೇಜಾರಿಂದ ಆ ನದಿ ತೀರಕ್ಕೆ ಹೋದ್ರು. ರಾತ್ರಿ ಸಮಯ. ಇವಾಗ ಅವ್ರು ಉಳ್ಕೊಳಕ್ಕೆ ಮನೇನೂ ಇಲ್ಲ. ಪಾಪ ಇಬ್ರು ಬೇಜಾರಿಂದ ಇದ್ರು. ಅಮ್ಮ, ಇವಾಗ ನಾವು ಏನಮ್ಮ ಮಾಡೋದು? ನಮ್ ಜೊತೆ ಅಷ್ಟೊಂದು ಹಣ ಇಲ್ಲ. ಆ ಚಿಚ್ಚು ಅತ್ತೆ 50,000 ಇಲ್ಲದಿದ್ರೆ ಮನೆ ಕೊಡಲ್ಲ ಅಂತಾರೆ. ನಾವು ನಮ್ಮ ಊರಿಗೆ ಹೊರಟು ಹೋಗೋಣ. ಬೇಡಮ್ಮ, ನಾವು ಇವತ್ ರಾತ್ರಿ ಇಲ್ಲೇ ನದಿಯ ಪಕ್ಕದಲ್ಲಿ ಯಾವ್ದಾದ್ರೂ ಮರದ ಕೆಳಗೆ ಮಲ್ಕೊಳ್ಳೋಣ. ನಾಳೆ ಹೇಗಾದ್ರೂ ನಾನು ಈ ನದಿಯಲ್ಲಿ ಮೀನ್ ಹಿಡಿದು ಹಣವನ್ನು ಸಂಪಾದನೆ ಮಾಡ್ತೀನಿ. ನೀನು ಅಳ್ಬೇಡ, ಆ ದೇವ್ರಿದ್ದಾನಮ್ಮ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಅವ್ರ ಹಿಂದ್ಗಡೆಯಿಂದ ಅವ್ರಿಗೊಂದು ಧ್ವನಿ ಕೇಳಿಸ್ತು. ಚಿಕ್ಕಮ್ಮ, ಬುಜ್ಜಿ ಅಳ್ಬೇಡಿ, ನಾನಿದ್ದೀನಿ. ಟುನಿ ಬುಜ್ಜಿ ಹಿಂದೆ ತಿರುಗಿ ನೋಡಿದ್ರು. ಅಲ್ಲಿ ಬನ್ನುಗಿಳಿ ಒಂದು ಚಿಕ್ಕ ಚೀಲ ಇಟ್ಕೊಂಡು ನಿಂತ್ಕೊಂಡಿದ್ದ. ಆವಾಗ ಬುಜ್ಜಿ ಗುಬ್ಬಚ್ಚಿ ಬನ್ನುವಿನ ಹತ್ರ ಹೋದ್ಲು. ಅವಳು ಬೇಜಾರಿಂದ, ಬನ್ನು, ನೀನ್ ಯಾವಾಗ ಇಲ್ಲಿಗೆ ಬಂದೆ? ನಾವಿಲ್ಲಿರೋದು ನಿನಗೆ ಹೇಗ ಗೊತ್ತಾಯ್ತು? ನನಗೆ ಎಲ್ಲ ಗೊತ್ತು ಬುಜ್ಜಿ. ನೀವು ಬರುವಾಗ ನಿಮ್ಮ ಹಿಂದೆನೆ ನಾನು ಕೂಡ ಬಂದಿದ್ದೆ. ಅಮ್ಮ ನೀವು ಎಲ್ಲಿ ಇದ್ದೀರಾ ಅಂತ ನಿಮ್ನ ನೋಡಕ್ ಕೇಳಿದ್ರು. ಚಿಚ್ಚು ಆಂಟಿ ಮಾತಾಡಿದ್ದೆಲ್ಲ ನಾನು ಕೇಳ್ದೆ. ನೀವು ಚಿಂತೆ ಮಾಡ್ಬೇಡಿ, ಚಿಚ್ಚು ಆಂಟಿಗೆ ₹1 ಕೂಡ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಟುನಿ ಆಶ್ಚರ್ಯದಿಂದ, ಬಾಡಿಗೆ ಕೊಡ್ಬೇಕಾದ ಅವಶ್ಯಕತೆ ಇಲ್ವಾ? ಲೇ ಬನ್ನು, ಹಾಗಾದ್ರೆ ಇಲ್ಲಿ ನಾವು ಮನೆನ ಹೇಗೂ ಕಟ್ಟೋದು? ಬನ್ನು ನಗುತ್ತಾ, ಚಿಕ್ಕಮ್ಮ, ನಾವು ಯಾರ ಸ್ಥಳವನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆನೇ ನಮಗಿಲ್ಲ. ನಾನು ಚಿಕ್ಕವನಿದ್ದಾಗ ನಮ್ಮ ಮೇಡಮು ಪಾಠ ಮಾಡ್ತಾ ಇದ್ರು. ಅವರು ನೀರಿನಲ್ಲಿ ಬಿದಿರಿನಲ್ಲಿ ಮನೆಯನ್ನು ಕಟ್ಕೋಬಹುದು ಅಂತ ಹೇಳಿದ್ರು. ಬಿದಿರಿನ ಮನೆ ನೀರಿನ ಮೇಲೆ ತೇಲ್ತಾ ಇರುತ್ತೆ ಅಂತೆ. ಏನು, ನೀರೊಳಗೆ ಬಿದಿರಿನಲ್ಲಿ ಮನೆ ಕಟ್ಟದ? ಹೌದು ಬುಜ್ಜಿ. ನಾವು ನೀರಿನಲ್ಲಿ ಬಿದಿರಿನ ಮೇಲೆ ಮನೆಯನ್ನು ಕಟ್ಟಿದ್ರೆ ಆಮೇಲೆ ಯಾರಿಗೂ ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನದಿಯಲ್ಲಿ ಎಲ್ಲಿ ನೀರು ಕಡಿಮೆ ಇದೆಯೋ ಆ ದಡದಲ್ಲಿ ನಾವು ಒಂದು ಬಿದಿರಿನಲ್ಲಿ ಮನೆ ಕಟ್ಟಿದ್ರೆ ಈ ನದಿ ಎಲ್ಲರ ಸುತ್ತು, ಯಾರಿಗೂ ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ ಕೇಳಿ ಟುನಿ ಖುಷಿಯಾಗಿ, ವಾವ್ ಬನ್ನು, ನಿನ್ನ ಆಲೋಚನೆ ತುಂಬಾ ಸೂಪರ್ ಆಗಿದೆ ಕಣೋ. ನೀನ್ ಹೇಳೋದು ನಿಜಾನೇ. ಈ ನೀರು ಎಲ್ಲರಿಗೂ ಸಾಮಾನ್ಯವಾದದ್ದು. ಯಾರು ಕೂಡ ಪ್ರಶ್ನೆ ಕೇಳುವ ಹಕ್ಕು ಯಾರಿಗೂ ಇಲ್ಲ. ನಾನು ಬಿದಿರಿನಲ್ಲಿ ನೀರಿನೊಳಗೆ ಮನೆ ಕಟ್ಕೊಂಡ್ರೆ ಮೀನ್ ಹಿಡಿಯಕ್ಕೂ ನನಗೆ ಸರಿಯಾಗುತ್ತೆ. ಆಂಟಿ, ನಾನ್ ಬರುವಾಗ ಈ ಕಾಡಿನಲ್ಲಿ ತುಂಬಾ ಬಿದಿರಿನ ಮರಗಳನ್ನು ನೋಡ್ದೆ. ನಾಳೆ ಬೆಳಿಗ್ಗೆನೆ ನಾವು 3 ಜನ ಹೋಗಿ ಬಿದಿರನ್ನು ತಂದು ಮನೆಯನ್ನು ಕಟ್ಟಿಕೊಳ್ಳೋಣ. ಆ ದಿನ ರಾತ್ರಿ ನದಿ ತೀರದಲ್ಲೇ ಅವರೆಲ್ಲರೂ ಮಲಗಿ ನಿದ್ರೆ ಮಾಡಿ ಮರುದಿನ ಬೆಳಗ್ಗೆನೆ ಎದ್ದು ತುಂಬಾನೇ ಚುರುಕಾಗಿ ಅಡವಿಗೆ ಹೋಗಿ ಬೇಕಾದಷ್ಟು ಬಿದಿರಿನ ಮರಗಳನ್ನ ಕಡ್ದು ಬಿದಿರಿನ ಕೊಂಬೆಗಳನ್ನ ತಗೊಂಡ್ ಬಂದು 2-3 ದಿನ ಕಷ್ಟಪಟ್ಟು ನದಿ ತೀರದಲ್ಲೇ ಒಂದಂದವಾದ ಮನೇನ ಕಟ್ಟಿದ್ರು. ಅರ್ಧ ಮನೆ ನೆಲದಲ್ಲೂ ಅರ್ಧ ಮನೆ ನೀರಿನಲ್ಲೂ ಇರೋ ತರ ಅವರು ಕಟ್ಟಿದ್ರು. ಆ ಮನೆ ನಿಜವಾಗ್ಲೂ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ತಾಳೆ ಎಲೆಗಳಿಂದ ಮನೆಗೆ ಚಾವಣಿನ ತಯಾರು ಮಾಡಿದ್ರು. ಮನೆ ನೋಡಕ್ಕೆ ಅಂದವಾಗಿ ಮಾತ್ರ ಅಲ್ಲ, ನೋಡ್ವಾಗ್ಲೇ ಗೊತ್ತಾಗ್ತಿತ್ತು ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಹಾಗೆ ಅವ್ರು ಕಷ್ಟಪಟ್ಟು ಆ ಮನೆನ ಕಟ್ಟಿದ್ರು. ಅಮ್ಮ ನೋಡಮ್ಮ, ನಮ್ಮ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ನದಿಯಲ್ಲಿ ನಮ್ಮ ಮನೆ ತೇಲುವ ರೀತಿ ಇದೆ. ಇಲ್ಲಿಂದ ನೀರ್ನ ನೋಡಕ್ಕೆ ಎಷ್ಟೊಂದು ಸುಂದರವಾಗಿದೆ ಅಲ್ವಾ? ಆಂಟಿ, ಹೇಗಿದೆ ಆಂಟಿ ನಮ್ಮ ಐಡಿಯಾ? ನೀರು ಎಷ್ಟೇ ಬಂದ್ರೂ ಬಿದಿರಿನ ಮೇಲೆ ಮನೆ ಕಟ್ಟಿರೋದ್ರಿಂದ ನೀರೊಳಗೆ ಮುಳುಗದೇ ಇಲ್ಲ. ಟುನಿ ಸಂತೋಷದಿಂದ, ಬನ್ನು, ನಮ್ಮ ಪಾಲಿಗೆ ನೀನು ದೇವ್ರು ಕಣೋ. ನಿನ್ನಿಂದ ಇವತ್ತು ನಮಗೆ ಒಂದು ಒಳ್ಳೆ ಮನೆ ಸಿಕ್ಕಿದೆ. ಇನ್ ಮುಂದೆ ನನ್ನ ಮಗಳನ್ನ ಈ ಜಾಗದಿಂದ ಯಾರಿಂದಲೂ ಬೆರೆಸಲು ಸಾಧ್ಯವಿಲ್ಲ. ಅಮ್ಮ, ಇನ್ ಮುಂದೆ ನಿಮಗೂ ಕೂಡ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಬರೋದಿಲ್ಲಮ್ಮ. ನಾವು ನದಿ ಮೇಲೇನೆ ಮನೆ ಕಟ್ಟಿರೋದ್ರಿಂದ ನೀವು ಕಿಟಕಿ ಹತ್ರ ಕೂತ್ಕೊಂಡು ಕೂಡ ಮೀನ್ನ ಹಿಡಿಬಹುದು. ನಿಮಗೆ ಟಯರ್ಡ್ ಆದಾಗ ಮನೆಯೊಳಗೇನೆ ರೆಸ್ಟ್ ಮಾಡಬಹುದು. ಹಿಡಿದ ಮೀನನ್ನು ಇಲ್ಲೇ ಪಕ್ಕದಲ್ಲಿ ಮಾರ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡಬಹುದಮ್ಮ. ಟುನಿ ನಗುತ್ತಾ, ಹೌದು ಬುಜ್ಜಿ, ನಮ್ಮ ಕಷ್ಟ ಎಲ್ಲ ಮುಗೀತು. ಇನ್ ಮುಂದೆ ಇಲ್ಲೇ ನಾವು ಸಂತೋಷವಾಗಿ ಜೀವನ ಮಾಡೋಣ. ಈ ವಿಷಯ ಊರಲ್ಲಿ ಎಲ್ರಿಗೂ ತಿಳಿಯಿತು. ನದಿಯಲ್ಲಿ ಮನೆ ಕಟ್ಕೊಂಡಿರುವ ಟುನಿಯ ಮನೆಯನ್ನು ನೋಡಕ್ಕೆ ಪಕ್ಷಿಗಳು ಬರ್ತಾ ಇದ್ರು. ಈ ವಿಷಯ ತಿಳ್ಕೊಂಡು ಚಿಚುಕಾಗೆ ಕೂಡ ಕೋಪದಿಂದ ಅಲ್ಲಿಗೆ ಬಂದ್ಲು. ಏನೇ ತುನಿ, ನನಗೆ ಬಾಡಿಗೆ ಕೊಡ್ಬೇಕಾದ ಅವಶ್ಯಕತೆ ಇರುತ್ತೆ ಅಂತ ನೀರೊಳಗೆ ಮನೆ ಕಟ್ಕೊಂಡಿದ್ದೀಯಾ? ಹೌದು, ಇಲ್ಲಿ ಮನೆ ಕಟ್ಟುವಾಗ ಯಾಕೆ ನನ್ ಜೊತೆ ಪರ್ಮಿಷನ್ ತಗೊಂಡಿಲ್ಲ? ಆವಾಗ ಬನ್ನು,
ಚಿಚ್ಚು ಆಂಟಿ, ನೀವು ಈ ಊರೊಳಗೆ ಇರುವ ಜಾಗಕ್ಕೆ ಮಾತ್ರ ವಾರಿಸುದಾರರಾಗಿರ್ತೀರಾ. ನೀರೊಳಗೆ ಮನೆ ಕಟ್ಕೊಂಡ್ರೆ ಯಾರಿಗೂ ಟ್ಯಾಕ್ಸ್ ಕಟ್ಬೇಕಾದ ಅವಶ್ಯಕತೆನೇ ಇಲ್ಲ. ಇದು ನೀವು ಕೇಳುವ ಪ್ರಶ್ನೆಯೇ ಅಲ್ಲ. ನೀವಿಲ್ಲಿಂದ ಹೊರಡ್ಬೋದು. ಚಿಚ್ಚು ತುಂಬಾ ಕೋಪದಿಂದ, ಏನು? ನೀರಲ್ಲಿ ಮನೆ ಕಟ್ಕೊಂಡ್ರೆ ಟ್ಯಾಕ್ಸ್ ಕಟ್ಬೇಕಾದ ಅವಶ್ಯಕತೆ ಇಲ್ವಾ? ನೀವು ತುಂಬಾ ಬುದ್ಧಿವಂತರು. ಹಾಗೆ ಚಿಚ್ಚು ಕೋಪದಿಂದ ಅಲ್ಲಿಂದ ಹೋದ್ಲು. ಬನ್ನುವಿನ ಬುದ್ಧಿವಂತಿಕೆಯಿಂದ ಇವಾಗ ಟುನಿಗೆ ಬುಜ್ಜಿಗೆ ಒಂದು ಅಂದವಾದ ಮನೆ ಸಿಕ್ಕಿತ್ತು. ಇವಾಗ ಟುನಿಗೂ ಬುಜ್ಜಿಗೂ ಯಾವುದೇ ಕಷ್ಟನೇ ಇಲ್ಲ. ಅಲ್ಲೇ ಅವಳು ಮೀನನ್ನ ಹಿಡಿದು ಅಲ್ಲೇ ಇಟ್ಟು ಮಾರ್ತಾ ಇದ್ಲು. ಆದ್ರಿಂದ ಸುಮಾರು ದೂರ ಹೋಗಿ ಮೀನ್ ಹಿಡ್ಕೊಂಡ್ ಬಂದು ಮಾರುವ ಆ ಅವಶ್ಯಕತೆ ಇವಾಗ ಟುನಿಗೆ ಇಲ್ಲ. ಅವಳ ಆರೋಗ್ಯನೂ ತುಂಬಾನೇ ಚೆನ್ನಾಗಿತ್ತು. ಅದನ್ನ ನೋಡಿ ಬುಜ್ಜಿ ಕೂಡ ತುಂಬಾನು ಸಂತೋಷ ಪಟ್ಲು.